ಶಾಸಕ ಮುನಿರತ್ನ ಅವರ ವಿಚಾರದಲ್ಲಿ ಬಿಜೆಪಿ ಎಡವಟ್ಟು ಮಾಡಿಕೊಳ್ತಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಆ ಕಡೆ ಸಮರ್ಥಿಸಿಕೊಳ್ಳೋದಕ್ಕೂ ಆಗದೆ ವಿರೋಧ ಮಾಡಿಕೊಳ್ಳೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಈ ಇಶ್ಯೂ ಬೆಳಕಿಗೆ ಬಂದ ಕೂಡಲೇ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು. ಬಂಧನದ ವೇಳೆ ಅವರಿಗೆ ನೋಟಿಸ್ ಕೂಡ ಜಾರಿಯಾಗಿತ್ತು. 2 ದೂರುಗಳ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿ ಬಿಜೆಪಿ ನೋಟಿಸ್ ಕೊಟ್ಟಿತ್ತು. 5 ದಿನದೊಳಗೆ ಸ್ಪಷ್ಟನೆ ಕೊಡಿ ಅಂತ. ಇದಾದ ನಂತರ ಬಿಜೆಪಿ ನಾಯಕರು ಕೆಲವರು ಸಮರ್ಥಿಸಿಕೊಂಡ್ರು ಮುನಿರತ್ನ ಅವರನ್ನು. ಅದು ಆಡಿಯೋ ಫೇಕ್ ಇರಬಹುದು, ಸುಳ್ಳಿರಬಹುದು ಅಂತ ಸಮರ್ಥಿಸಿಕೊಂಡ್ರು. ಸೊ ಈ ಪ್ರಶ್ನೆ ಇರೋದು, ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಾರೆ, ಶಿಸ್ತು ಸಮಿತಿ ನೋಟಿಸ್ ಕೊಡುತ್ತೆ. ನೋಟಿಸ್ ಯಾವಾಗ ಕೊಡುತ್ತೆ? ತಪ್ಪಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೇಳಿ ನೋಟಿಸ್ ಕೊಡಲಾಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಅಷ್ಟೇ ಉದ್ಭವ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಘಟಕದ ಪ್ರಕಾರ ಮುನಿರತ್ನ ಅವ್ರದ್ದು ತಪ್ಪಿದೆ, ಬಿಜೆಪಿ ನಾಯಕರ ಪ್ರಕಾರ ಇಲ್ಲ, ತಪ್ಪಿಲ್ಲ. ಸೊ ಇದು ಬಿಜೆಪಿಯನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಳ್ಳಿದ ರೀತಿಯಲ್ಲಿ ಕಾಣ್ತಾ ಇದೆ. ಸಮರ್ಥಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ತಮ್ಮ ಪಕ್ಷದ ಶಾಸಕನನ್ನ, ವಿರೋಧಿಸೋದಕ್ಕೂ ಕೂಡ ಆಗದಂತ ಸ್ಥಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಮಧುಸೂದನ್, ಈಗ ಬಿಜೆಪಿಯ ಪ್ರಮುಖ ನಾಯಕರಿಗೂ ರಾಜ್ಯ ಘಟಕಕ್ಕೂ ತಾಳಮೇಳ ಏನಾದರೂ ತಪ್ಪಿದೆಯಾ? ಯಾಕಂತಂದ್ರೆ ರಾಜ್ಯ ನಾಯಕರು ಸಮರ್ಥಿಸಿಕೊಳ್ತಾರೆ, ಶಿಸ್ತು ಸಮಿತಿ ನೋಟಿಸ್ ಕೊಡುತ್ತೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಏನ್ ಕತೆ ಇವ್ರದ್ದು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮುನಿರತ್ನ ಅವರ ವಿಚಾರದಲ್ಲಿ ಬಿಜೆಪಿ ನಾಯಕರು ತೆಗೆದುಕೊಂಡಂತ ನಡೆ ನೋಡ್ತಾ ಇದ್ರೆ ದ್ವಂದ್ವ ಮತ್ತು ಗೊಂದಲ ಸ್ಪಷ್ಟ ಆಗ್ತಿದೆ. ಬಿಜೆಪಿಯ ಕೆಲ ನಾಯಕರು ಮುನಿರತ್ನ ಅವರ ವಿರುದ್ಧ ಆಗಿರುವಂಥ ಈ ಕೇಸ್ ಏನಿದೆ, ಇದು ರಾಜಕೀಯ ದ್ವೇಷದ ಕಾರಣಕ್ಕಾಗಿರುವಂಥ ಕೇಸು ಅಂತ ವಿಶ್ಲೇಷಿಸ್ತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ, ಮುನಿರತ್ನ ಪರವಾಗಿ ನಿಲ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ, ಕ್ಲಾರಿಫಿಕೇಶನ್ ಕೇಳಿ ನೋಟಿಸ್ ಅನ್ನು ಕೊಟ್ಟಿದೆ. 5 ದಿನದೊಳಗೆ ನೀವು ಆ ನೋಟಿಸ್ಗೆ ಉತ್ತರಿಸಬೇಕು ಅಂತ ಸೂಚಿಸಲಾಗಿದೆ. ಆ ನೋಟಿಸ್ನಲ್ಲಿ ಬಿಜೆಪಿ ನಾಯಕರ ಪ್ರಕಾರ ತಪ್ಪು ಮಾಡದಂತ ಮುನಿರತ್ನ ಶಿಸ್ತು ಸಮಿತಿಯ ಪ್ರಕಾರ ತಪ್ಪು ಮಾಡಿದ್ದಾರೆ ಅಂತ ಅರ್ಥನಾ, ಅಥವಾ ತಪ್ಪು ಮಾಡಿದ ಕಾರಣಕ್ಕಾಗಿ ಕ್ಲಾರಿಫಿಕೇಶನ್ ಕೇಳ್ತಾ ಇರೋದಾ ಶಿಸ್ತು ಸಮಿತಿ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ಕಮ್ಯುನಿಕೇಶನ್ ಪ್ರಾಬ್ಲಮ್ ಬಿಜೆಪಿಯ ಒಳಗೆ ಅನ್ನೋ ಅನುಮಾನವೂ ಕೂಡ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.